ಯಾರಪ್ಪ ಇದು? ಮತ್ತೆ ಯಾರ ಹತ್ರ ಸಾಲ ಮಾಡೋನು? ಅಂಕಲ್ ಪೇಪರ್ ಬಿಲ್. ಏಯ್, ಶುಕ್ರವಾರ ದುಡ್ಡು ಕೊಡಲ್ಲ ಅಂತ ಗೊತ್ತಿಲ್ಲ ನನಗೆ. ಶುಕ್ರವಾರ ಏನು ಪೇಪರ್ ಓದಲ್ವಾ? ಏಯ್, ಎದ್ದೇನೆ ಅವನು? ಇನ್ನೂ ಇಲ್ಲ ರೀ. ಲಕ್ಷ್ಮಿ, ನಮ್ಮ ಮನೆ ಬಿಟ್ಟು ಹೋಗ್ಬೇಡಮ್ಮ. ಅಬ್ಬಾ, ಈಗ ಸರಿ ಹೋಯ್ತು. ಏನ್ ಸರಿ ಹೋಯ್ತು? ಯಾವ್ದೋ ಡಬ್ಬ ತಗೊಂಬಂದಿಕ್ಕಿದೆಯಲ್ಲ. ಲೋ ದಡ್ಡ, ನಿನ್ಗಿದ್ರ ಬೆಲೆ ಗೊತ್ತಿಲ್ಲ. ಇದೊಂಥರ ಅಕ್ಷಯ ಪಾತ್ರೆ ಇದ್ದಂಗೆ, ನಮ್ಮ ತಾತನ ಕಾಲದ್ದು. ಇದ್ರಲ್ಲಿ ದುಡ್ಡಿಟ್ರೆ ದುಡ್ಡು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ಸರಿ ಆಯ್ತು, ಪೆಟ್ಕೆ ಇಡಕ್ ನನ್ ರೂಮೇ ಬೇಕಾ? ಏಯ್, ಇದು ಕುಬೇರನ ಮೂಲ ಕಣೋ, ಇಲ್ಲಿಟ್ರೆ ಒಳ್ಳೇದು. ಯಾವ ಕಾಲದಲ್ಲಿ ಇದ್ಯಾ? ಇದ್ರಲ್ಲಿ ದುಡ್ಡಿಟ್ರೆ ಜಾಸ್ತಿ ಆಗುತ್ತಂತೆ. ಮೀನ್ ಹಿಡಿಯೋಕೆ ಕೊಚ್ಚೆವರೆಗೂ ಹೋಗ್ಬೋದು, ಹುಚ್ಚೆವರೆಗೂ ಹೋಗ್ಬಾರ್ದು. ಏನಂದೆ? ಏನಿಲ್ಲ ಬಿಡು. ಹುಲಿ ಮಾಂಸ ತಿನ್ನುತ್ತೆ, ಹಸು ಹುಲ್ ತಿನ್ನುತ್ತೆ, ಹಾಗೆ ಈ ಪೆಟ್ಟಿಗೆ ದುಡ್ಡು ತಿನ್ನುತ್ತೆ. ಯಾವ ರೋಡಲ್ಲಿ, ಯಾವ ಗಲ್ಲಿನಲ್ಲಿ, ಯಾರ ಜೇಬಲ್ಲಿ ಇದ್ರು ದುಡ್ಡನ್ನ ಎಳೆದು ಒಳಗಡೆ ಹಾಕೊಳ್ಳುತ್ತೆ. ಈ ಪೆಟ್ಟಿಗೆ ಮನೇಲಿದ್ರೆ ಯಾವ ಸೋಂಬೇರಿನೂ ಬುದ್ಧಿ ಕಲಿತಾನೆ, ಎಂತ ದರಿದ್ರನೂ ಓಡೋಗುತ್ತೆ. ತಪ್ಪು ನಿಂದಲ್ಲ ಕಣೋ, ನಿನ್ ವಯಸ್ಸಿಂದು. ಟೈಮ್ ಬಂದಾಗ ನೀನೇ ನಂಬ್ತೀಯ. ಅಂದಾಗೆ ನಿಮ್ಮಮ್ಮ ನಾನು ಊರಿಗೆ ಹೋಗ್ತಾ ಇದೀವಿ, ಒಂದ್ ಫಂಕ್ಷನ್ ಇದೆ, ಬರೋದ್ ನಾಳೆ ಆಗುತ್ತೆ, ಹುಷಾರು. ಆಮೇಲೆ ನಿಂಗೇನೋ ಈ ಪೆಟ್ಟಿಗೆ ಮೇಲೆ ನಂಬಿಕೆ ಇಲ್ಲದೆ ಇರ್ಬೋದು, ಆದ್ರೆ ಇದ್ ಬಂದಿದ ತಕ್ಷಣ ಯಾವಾಗ್ಲೂ ಬರ್ಬೇಕಾಗಿ ದುಡ್ಡು ಬಂತು. ಇದಕ್ಕೇನ್ ಹೇಳ್ತೀಯ? ಯಾರು? ಎಷ್ಟ್ ಕೊಟ್ರು? ಆ ಕೃಷ್ಣಪ್ಪ ಎಷ್ಟೋ ದಿನದಿಂದ ಕೊಡ್ಬೇಕಾಗಿ ದುಡ್ಡನ್ನ ಬೆಳಿಗ್ಗೆ ಕೊಟ್ಟ. ಅವ್ನ್ ಮೊನ್ನೆ ತಾನೇ ಸೈಟ್ ಮಾರಿದ್ದ, ದುಡ್ಡು ಬಂದಿತ್ತು, ಕೊಟ್ಟವನೆ. ಅವ್ರ ಮಗಂಗ್ ಬೈಕ್ ಕೊಡ್ಸೋನ್, ಅದ್ ನೋಡಿಲ್ವಾ ನೀನು? ಸರಿ ಸರಿ, ಆ 1 ಲಕ್ಷನ ಈ ಪೆಟ್ಟಿಗೆನಲ್ಲಿ ಇಟ್ಟಿರ್ತೀನಿ. ನಿನ್ ಹಳೆ ಚಾಳಿ ಎಲ್ಲ ಬಿಟ್ಬಿಡು ಮಗನೇ. ಅದ್ರಲ್ಲಿ ಏನಾದ್ರು ₹1 ಕಡಿಮೆ ಆದ್ರೂ ತುಳಿದಾಕ್ಬಿಡ್ತೀನಿ. ಸರಿ, ನಾವ್ ಹೋಗ್ಬಿಟ್ಟು ಬರ್ತೀವಿ, ದುಡ್ಡು ಹುಷಾರು. ಮಗ ಹೋಗೋಣ, ಲೇಟ್ ಆಗುತ್ತೆ. ಬರಲ್ವಲ್ಲ. ಲೋ, ಮನೆ ಅಂತೂ ಕ್ಲೀನ್ ಮಾಡಲ್ಲ ನೀನು, ನಿನ್ ರೂಮ್ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋ. ಹೋಗಮ್ಮ, ಯಾರ್ ಕೆಲ್ಸ ಯಾರ್ ಮಾಡೋದು? ಹಾಳಾಗೋಗು. ಫ್ರಿಡ್ಜ್ ಎಲ್ಲ ನೀಟಾಗಿ ಲಾಕ್ ಮಾಡಿದ್ದೇನೆ. ಹ್ಞೂ ರೀ, ಮಾಡಿದ್ದೀನಿ. ಬನ್ನಿ ಹೋಗೋಣ. ಇವತ್ತೊಂದು ಸೀಸನ್ ಫುಲ್ ಮುಗಿಸ್ಬಿಡ್ಬೇಕು. ರೀ, ಅವನ್ನ ನಂಬಿ 1 ಲಕ್ಷ ಮನೇಲಿಟ್ಟಿದಿರಲ್ರಿ. ಎಲ್ಲೋ ಓದಿದ್ ನೆನಪು. ಪೊಲೀಸ್ ನಾಯಿಗಳಿಗೆ ಟ್ರೈನ್ ಮಾಡುವಾಗ ಲಾಸ್ಟ್ ಸ್ಟೇಜ್ ನಲ್ಲಿ ಅವುಗಳನ್ನೆಲ್ಲ ಸಾಲಾಗಿ ನಿಲ್ಸಿ ಒಂದ್ ಬೆಕ್ಕನ್ನ ಮುಂದೆ ಬಿಟ್ಟು ಅವುಗಳ ಸೆಲ್ಫ್ ಕಂಟ್ರೋಲ್ ಟೆಸ್ಟ್ ಮಾಡ್ತಾರಂತೆ. ಹಾಗೆ ಇದು ಕೂಡ ನನ್ಗೆ ಲಕ್ಷದ ಬಗ್ಗೆ ಚಿಂತೆ ಇಲ್ಲ, ಇವನು ಒಳ್ಳೆ ಬುದ್ಧಿ ಕಲ್ತ್ರೆ ಸಾಕು. ಬಂದ ನೋಡಿ. ಬಾಯ್ ಕಣೋ, ಹುಷಾರು. ಯಾವನ್ ಗುರು ಈ ಟೈಮಲ್ಲಿ? ಹಲೋ ಮಗ, ಸಂಜೆ ಒಂದ್ ಕೆಲ್ಸ ಇತ್ತು, ಮಾಡ್ಕೊಡೋ. ಹೋಗೋಣ. ಕೆಲ್ಸ ಎಲ್ಲ ಯಾರು ಮಾಡ್ತಾರೆ? ಹುಲಿ ಯಾವ ತರ ಹುಲ್ ತಿನ್ನುತ್ತಾ? ಇವತ್ತು ಹೇಳೋರ್ ಕೇಳೋರು ಯಾರು ಇಲ್ಲ, ನಂದೇ ರಾಜ್ಯ.
ಕಡೋ ಡೆನ್ವರ್ ನೀನು. ನನಗೆ ಚಿಕ್ಕ ವಯಸ್ಸಿಂದ ಒಂದು ಆಸೆ, ಅದು ದುಡ್ಡು ಮೇಲೆ ಮಲ್ಬೇಕು ಅಂತ. ಇವತ್ತು ಹೆಂಗು ಮನೇಲಿ ದುಡ್ಡಿದೆ, ಯಾರೂ ಇಲ್ಲ. ಇವತ್ತು ನನ್ನ ಆಸೆನ ಈಡೇರಿಸ್ಕೊಂಡು ಈ ಬೆಸ್ಕಾಂ ಅವರು ಏನಾದರೂ ಒಳ್ಳೇದು ಯೋಚನೆ ಮಾಡಿ ತಕ್ಷಣ ಕರೆಂಟ್ ತೆಗಿತಾರೆ. ದುಡ್ಡಿಟ್ರೆ ದುಡ್ಡು ಜಾಸ್ತಿ ಮಾಡ್ತೀಯಾ? ಎಲ್ಲೆಲ್ಲಿ ಹೋಗಿದ್ಯೋ ಇರ್ಲಾರ್ದೆ ಯಾವಾಗಲೂ ಯಾಕೆ ಇರುವೆ ಬಿಡ್ಕೊಳ್ತೀನಿ. $98, $99. ಹೋ, ಇನ್ನೂ 500 ಎಲ್ಲೋಯ್ತು. ₹1 ಕಡಿಮೆ ಆದ್ರೂ ತುಳಿದಾಕ್ಬಿಡ್ತೀನಿ. ಈ ಬಾಕ್ಸು ಸಕ್ಕದಾಗೆ ದುಡ್ಡು ಜಾಸ್ತಿ ಮಾಡ್ತಾ ಐತೆ. ಶಟ್. ಮೊದಲೇ ನಾನು ದುಡ್ಡು ಎತ್ತಿಲ್ಲ ಅಂದರೆ ನಂಬಲ್ಲ. ಇವಾಗ ಮನೇಲಿರೋದು ನಾನೊಬ್ಬನೇ. ಕನ್ಫರ್ಮ್ ನಾನೇ ಕಲ್ತು. ಮೇಲ್ಗಡೆ ಏಯ್, ಇಲ್ಲೇನೋ ಇರಂಗಿದೆ. ಹಲೋ ಮಚ್ಚ, ಒಂದು $500 ದುಡ್ಡಿದ್ರೆ ಬೇಕಿತ್ತು. ಇಲ್ವೋ ಮಗ, ಫೋನ್ ಪೇ ವರ್ಕ್ ಆಗ್ತಿಲ್ಲ. ಮಚ್ಚ ಒಂಚೂರು ಅರ್ಜೆಂಟು. ಇಲ್ಲ ಅಂತ ಹೇಳಿದ್ನಲ್ಲ. ಸರಿ ಬಿಡು, ಕಟ್ ಮಾಡು. ಮಚ್ಚ ಅರ್ಜೆಂಟಾಗಿ $500 ಬೇಕಿತ್ತು. ಮಚ್ಚ ನನಗೊಂದು $400 ಇದ್ರೆ ಸಾಕು ಕಣೋ, ನೀನೇ ಕೊಡು. ಲೋ, ಪ್ರಾಬ್ಲಮ್ ಇದೆ, ಅರ್ಜೆಂಟಾಗಿ ಏನಾರು ಮಾಡೋ. ಒಂದು $500 ದುಡ್ಡಿದ್ರೆ ಬೇಕಿತ್ತು. ಶುಕ್ರವಾರ ನಾನು ದುಡ್ಡು ಕೊಡೋಲ್ಲ ಕಣೋ. ಮಚ್ಚ ಅರ್ಜೆಂಟಾಗಿ $500 ದುಡ್ಡು ಬೇಕಿತ್ತು. ನಿಮ್ಮ ಮನೇಲಿ ನಿನ್ ಕೇಳಿದಷ್ಟು ದುಡ್ಡು ಕೊಡ್ತಾರನೋ, ಮತ್ತೆ ಯಾಕೋ ಬೇರೆಯವ್ರ ಹತ್ರ ಬೇಡ್ತೀಯಾ? ಮಚ್ಚ ಮೊದಲೇ ಈ IPL ಬೆಟ್ಟಿಂಗ್ ಆಡಿ ಮನೇಲಿ ಎಲ್ಲ ವಿಷಯ ಗೊತ್ತಾಗಿ $1 ಸಿಕ್ತಿಲ್ಲ ಕೈಯಲ್ಲಿ. ಫ್ರೆಂಡ್ ಅನ್ನೋ ಯಾವನು ಕಷ್ಟಕ್ಕೆ ಹೋಗಲ್ಲ. ಹಲೋ, ಹೇಳೋಣ ಮಗ. ಕೆಲಸ ಹೇಳಿದ್ನಲ್ಲ, ಸ್ವಲ್ಪ ನೋಡೋ. ನಂಗೂ ಯಾರು ಹುಡುಗರು ಸಿಕ್ತಿಲ್ಲ, ಸುಮ್ಮನೆ ಒಪ್ಕೊಂಡಿದ್ದೀನಿ. ಹಾಂ, ನಾನು ಅಂಥ ಕೆಲಸ ಎಲ್ಲ ಮಾಡಲ್ಲ. ನೀನು ಕೇಳ್ತಿದ್ಯಲ್ಲ, ಅದಕ್ಕೋಸ್ಕರ ಮಾಡ್ತೀನಿ.
ಸರಿಣ್ಣ ಬರ್ತೀನಿ. ಥೋ, ಇಷ್ಟು ದೊಡ್ಡ ಮಾರ್ಕೆಟಲ್ಲಿ ಎಲ್ಲಿ ಅಂತ ಹುಡುಕ್ಲಪ್ಪ. ಹಲೋ ಹಲೋ ಅಣ್ಣ, ಮಾರ್ಕೆಟ್ ಅಲ್ಲ? ಮಾರ್ಕೆಟಲ್ಲೇ ಇದ್ದೀನಣ್ಣ. ಹಾ ಇಲ್ಲೇ ಬಾ. ಹಾಂ ಹಾಂ ಹಾ ಹಾ ನೀನೇನ ಸುರೇಶ್ ಫ್ರೆಂಡ್? ಹಾಂ ನಾನೇ. ಏನಣ್ಣ ಕೆಲಸ? ಏನಿಲ್ಲ, ಪಾಂಪ್ಲೆಟ್ ಹಂಚ್ಬೇಕಿತ್ತು. ಪಾಂಪ್ಲೆಟ್ ಹಚ್ಚದ? ನಾನು ಬೇರೇನೋ ಅನ್ಕೊಂಡಿದ್ದೆ. ಈಸಿಯಾಗಿ ಮಾಡ್ಬೋದು. ಓ ಮಾಡು, ಗೊತ್ತಾಗುತ್ತೆ. ಸರಿ ಆಯ್ತು, 100 ಪಾಂಪ್ಲೆಟ್ ಕೊಡ್ತೀನಿ, ನೀನು ಹಂಚ್ತಿರು. ಕೊಡಿ ಅಣ್ಣ. ಖಾಲಿ ಆದಂಗೆ ಮತ್ತೆ ಕೊಡ್ತೀನಿ. ಹಾಂ ಓಕೆ ಅಣ್ಣ. ನೋಡು ಮಗ, ನಾವು ಕೊಡೋ ಒಂದು ಪಾಂಪ್ಲೇಟು ಕೆಳಗಡೆ ಬೀಳಬಾರ್ದು, ಯಾವ ಪಾಂಪ್ಲೇಟು ಹರಿಬಾರ್ದು. ಕೊಡೋ ಪ್ರತಿಯೊಬ್ಬನೂ ಓದಬೇಕು. ಅದನ್ನ ಬಿಟ್ಬಿಟ್ಟು ಇವ್ರಿಗೆ ಸುಮ್ಮನೆ ಕೊಡ್ತೀನಿ, ಅವ್ರು ಕೆಳಗೆ ಬಿಸಾಕ್ತಾರೆ, ಅದೆಲ್ಲ ಮಾಡಂಗಿಲ್ಲ. ಓಕೆ, ಶುರು ಮಾಡು, ಈಗಲೇ ಲೇಟ್ ಆಯ್ತು. ಓಕೆ ಅಣ್ಣ. ಏನ್ ಗುರು ಇದು, ಒಂಥರ ಸೈಕ್ ಆಗ್ತಿದೆ. ಪಾಂಪ್ಲೆಟ್ ತಗೊಳ್ಳಿ. ಇನ್ನು ಎಷ್ಟೊತ್ತಪ್ಪ, ಪಾಂಪ್ಲೆಟ್ ಖಾಲಿನೇ ಆಗ್ತಿಲ್ಲ. ಈಸಿ ಇರುತ್ತೆ ಅಂದ್ಕೊಂಡಿದ್ದೆ, ಇದೇನು ಇಷ್ಟು ಕಷ್ಟ ಆಗ್ತಿದೆ. ಎಲ್ಲರಿಗೂ ಹೀಗೇನಾ, ಅಥವಾ ನಾನು ಕಷ್ಟಪಡದೆ ಇದು ನನಗೆ ಕಷ್ಟ ಅನ್ನಿಸ್ತಿದ್ಯಾ? ಅಬ್ಬಾ, ಮೈ ಕೈ ಬೇರೆ ಭಾರಿ ನೋವ್ತಾ ಇದೆ. ನೀವು ತೊಗೊಳ್ಳಿ ಪಾಂಪ್ಲೆಟ್. ಮಾರ್ಕೆಟ್ಗೆ ಮೊದಲೇ ಬಂದಿದ್ರೆ ಕಷ್ಟ ಆದರೂ ಅರ್ಥ ಆಗ್ತಿತ್ತು. ಟೈಮ್ ಬೇರೆ ಆಗೋಗಿದೆ. ಏನ್ ಮಗ, ತುಂಬಾ ಈಸಿ ಇತ್ತ ಕೆಲಸ? ಅಣ್ಣ ಇನ್ನೊಂದು 50 ಇದೆ ಅಣ್ಣ, ಅಷ್ಟೇ. ಹೋಗ್ಲಿ ಬಿಡು, ನಮ್ಮ ಹುಡುಗ ಮೊದಲೇ ಹೇಳಿದ್ದ ಫಸ್ಟ್ ಟೈಮ್ ಕೆಲಸ ಮಾಡ್ತಿರೋದಂತ. ಸರಿ, ಒಂದು ಹೇಳ್ತೀನಿ ಕೇಳು, ಆ ಕೆಲಸ ಈ ಕೆಲಸ ಅಂತ ಯೋಚನೆ ಮಾಡಿದ್ರೆ ಹೊಟ್ಟೆ ಊಟನೂ ಸಿಗಲ್ಲ. ಸಿಕ್ಕಿರೋ ಕೆಲಸ ಮಾಡ್ತಾ ಇರಬೇಕು, ಯಾರು ಸುಮ್ಮನೆ ನಮ್ಗೆ ದುಡ್ಡು ಕೊಡಲ್ಲ. ಪ್ರಪಂಚದಲ್ಲಿ 100ರಲ್ಲಿ ಮಾತ್ರ ದುಡ್ಡು ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಅಲ್ಲ ಅಂತ ಹೇಳೋದು. ಇನ್ ಮಿಕ್ಕಿರೋ 99 ಜನಕ್ಕೆ ದುಡ್ಡೇ ಪ್ರಾಬ್ಲಮ್. ಬೆಂಗಳೂರು ಹುಡುಗರು ನೀವು, ಬೆಂಗಳೂರಲ್ಲಿ ಇದ್ಕೊಂಡು ಬದುಕಕ್ಕೆ ಹೆದರ್ತಿರಲ್ರು. ಒಳ್ಳೆ ಹುಡುಗರು. 3 4 5 ತಗೋ. 500 ರೂಪಾಯಿ ನೋಟ್ ಒಂದೇ ಇದ್ರೆ ಕುಡಿಯೋಣ. ಯಾಕೋ? ಬೇಕಣ್ಣ. ಹೌದಾ? ತಗೋ. ಥ್ಯಾಂಕ್ಸ್ ಅಣ್ಣ. ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ. ಖಾಲಿ ಇದ್ದಾಗ ನಂಗೊಂದು ಫೋನ್ ಮಾಡು, ನಾನೇನಾದ್ರೂ ಕೆಲಸ ಹೇಳ್ತೀನಿ. ಆಯ್ತಣ್ಣ. ಹಾಂ ಸರಿ, ಓಕೆ, ಬರ್ತೀನಿ. ಓಕೆ. ಹಬ್ಬ, ನಾನು ಫಸ್ಟ್ ಟೈಮ್ ದುಡ್ದಿರೋ ದುಡ್ಡು. ಹೆಂಗೋ ತಪ್ಪಿಸ್ಕೊಂಡೆ, ಇನ್ನೊಂದ್ಸಲ ಈ ಪೆಟ್ಟಿಗೆ ಮುಟ್ಟೋಲ್ಲ.
ರೂಮ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟವನೆ. ಒಳ್ಳೆ ಬುದ್ಧಿ ಬಂದಿರೋ ಆಗಿದೆ. ಮಲಗ್ಬಿಟ್ಟಿದಾನ? ಒಂದು 2 3 4 5 6 ಏಯ್ ಬಾರ ಇಲ್ಲಿ. ಎಲ್ಲಿದೆ? ಏನಾಯ್ತಪ್ಪ? ಬಾರ ಇಲ್ಲಿ. ಏಯ್ ಏನಪ್ಪ ಆಯ್ತು? ಎಷ್ಟು ಎಣಿಸಿದ್ರು 500 ರೂಪಾಯಿ ಜಾಸ್ತಿ ಬರ್ತಾ ಇದೆ ಕಣೋ. ನಿನ್ ರೂಮ್ ಆದ್ರೂ ಕ್ಲೀನ್ ಮಾಡ್ಕೊಳ್ಳೋ. ಹೋಗಮ್ಮ, ಯಾರ್ ಕೆಲಸ ಯಾರು ಮಾಡೋದು? ಕೆಲಸ ಎಲ್ಲ ಯಾರು ಮಾಡ್ತಾರೆ? ಹುಲಿ ಯಾವ ಥರ ಹುಲ್ ತಿನ್ನುತ್ತಾ? ನಾನು ಹೇಳಲಿಲ್ವಾ ದುಡ್ಡು ಜಾಸ್ತಿ ಆಗುತ್ತೆ ಅಂತ? ಹೂನಪ್ಪ, ನೀನು ಹೇಳಿದ್ ಕರೆಕ್ಟೇ, ದುಡ್ಡು ಜಾಸ್ತಿ ಆಗುತ್ತೆ. ಮೊದಲು ಈ ರಿಂಗ್ ಟೋನ್ ಚೇಂಜ್ ಮಾಡಬೇಕು, ಅವಾಗಲೇ ಉದ್ಧಾರ ಆಗೋದು. ಹಲೋ ಹಲೋ ಮಗ, ಫ್ರೀ ಇದೆಯೇನೋ? ಹೊರಗಡೆ ಹೋಗೋಣ? ಇಲ್ಲ ಕಣೋ, ಬರಲ್ಲ. ಹಲೋ, ಹಣ ಇವತ್ತು ಕೆಲಸ ಸಿಗುತ್ತಾ? ನೋಡು, ಕೈಗೆ ಹಣ ಸಿಕ್ತು ಅಂತ ಸಿನಿಮಾ, ನಾಟಕ, ಬೀಡಿ, ಸಿಗರೇಟ್ ಅಂತ ಖರ್ಚು ಮಾಡಬೇಡ. ಖರ್ಚು ಮಾಡೋದೇನೋ ಸುಲಭ, ಆದ್ರೆ ಸಂಪಾದನೆ ಮಾಡೋದು ಕಷ್ಟ. ಹಣ ಉಳಿಸಿ ಕೂಡಿಟ್ಕೋಬೇಕು, ಕಷ್ಟಕಾಲಕ್ಕೆ ಬೇಕಾಗತ್ತಪ್ಪ.